ಹೇ ಗೈಸ್, ವೆಲ್ಕಮ್ ಟು ಕೆಬಿಪಿ ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ಫ್ರೆಶ್ ಟೆಕ್ ಅಪ್ಡೇಟ್ನ ಶುರು ಮಾಡೋಣ. ಬಟ್ ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ ಅಪ್ಡೇಟ್ಸ್ನ ಎಂಜಾಯ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಅಪ್ಡೇಟ್ ಬಂದು ಕಿರಿನ್ ಪ್ರೊಸೆಸರ್ ಅವ್ರ ಬಗ್ಗೆ. ಅದ್ರದ್ದು ಡೆವಲಪಿಂಗ್ ಸ್ಟಾಪ್ ಆಗಿದೆ. ಹುವಾವೆ ಅವ್ರದ್ದು ಕಿರಿನ್ ಪ್ರೊಸೆಸರ್ ಇದ್ದಿದ್ದು. ಹುವಾವೆ ಆನರ್ ಫೋನ್ಸ್ ಅಲ್ಲೆಲ್ಲ ಕಿರಿನ್ ಪ್ರೊಸೆಸರ್ ಬರ್ತಾ ಇತ್ತು. ಬಟ್ ಇನ್ಮೇಲಿಂದ ಅವರು ಡೆವಲಪ್ ಮಾಡ್ತಿಲ್ಲ. 990ಗೆ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತೆ. ಕಿರಿನ್ 990ಗೆ ಡೆವಲಪಿಂಗ್ ಸ್ಟಾಪ್ ಆಗಿದೆ. ಇನ್ಮೇಲಿಂದ ಮೇ ಬಿ ಕ್ವಾಲ್ಕಾಮ್ ಅವ್ರ ಪ್ರೊಸೆಸರ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ಅದರ ಅರ್ಥ ಇನ್ಮೇಲಿಂದ ಬರೋಂಥ ಫೋನ್ಸಲ್ಲಿ ಕ್ವಾಲ್ಕಾಮ್ ಅವ್ರ ಪ್ರೊಸೆಸರ್ ಇರುತ್ತೆ. ಇದರಿಂದ ಬೈಯಿಂಗ್ ಮಾಡ್ತಾನೆ ಜಾಸ್ತಿ. ಹುವಾವೆ ಫೋನ್ಸಲ್ಲಿ ಕಿರಿನ್ ಪ್ರೊಸೆಸರ್ ಇರೋದ್ರಿಂದ ಕೆಲವರು ಬೈ ಮಾಡ್ತಾರೆ, ಇಲ್ಲಿ ಕೆಲವರು ಬೈ ಮಾಡೋಕ್ಕೆ ಹೋಗಲ್ಲ ಅದರದ್ದು. ಆದರೆ ಕ್ಯಾಮ್ರಾ ಫೀಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಇನ್ಮೇಲಿಂದ ಅವ್ರದ್ದು ಮೇ ಬಿ ಗೊತ್ತಿಲ್ಲ, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರಬಹುದು. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಅಪ್ಡೇಟ್ಸಲ್ಲಿ ಕಿರಿನ್ ಪ್ರೊಸೆಸರ್ ಅವ್ರದ್ದು ಡೆವಲಪ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ರೆಡ್ಮಿ ನೋಟ್ 8 Pro ಬಗ್ಗೆ. ಇದೊಂದು ಸ್ಪೆಷಲ್ ಎಡಿಷನ್ ಫೋನು. ಆರೆಂಜ್ ಹ್ಯೂ ಅಂತ, ಅಂದ್ರೆ ಸ್ಟ್ರಿಪ್ಸ್ ಅಲ್ಲ, ಅಂದ್ರೆ ಸೈಡ್ ಪಟ್ಟಿಗಳೆಲ್ಲ ಆರೆಂಜ್ ಹ್ಯೂ ಅಲ್ಲಿ ಬರುತ್ತೆ. ಯಾವ ತರ ಇದೆ ಅಂತ ನೋಡೋಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಟೀಸ್ ಮಾಡಿದ್ದಾರೆ. ನೋಡೋಣ ಯಾವಾಗ ಬರುತ್ತೆ ಅಂತ, ಹೇಗೆ ಬರುತ್ತೆ ಅಂತ. ಒಟ್ಟಿನಲ್ಲಿ ಶಾಮಿ ಇದೊಂದು ಹೊಸ ಫೋನ್ ಟೀಸ್ ಮಾಡಿರೋದು, ನೋಟ್ 8 Pro ಸ್ಪೆಷಲ್ ಎಡಿಷನ್. ನೆಕ್ಸ್ಟ್ ಅಪ್ಡೇಟ್ ಬಂದು ವಾಟ್ಸ್ಆಪ್ ಚಾಟ್ ಹಿಸ್ಟ್ರಿ ಬಗ್ಗೆ. ಚಾಟ್ ಹಿಸ್ಟ್ರಿನ ಸಿಂಕ್ ಮಾಡ್ಕೋಬಹುದು. ಅಂದ್ರೆ ಲಾಸ್ಟ್ ಅಪ್ಡೇಟ್ ಹೇಳಿದಂಗೆ ಮಲ್ಟಿಪಲ್ ಡಿವೈಸಸ್ ಅಲ್ಲಿ ಸಪೋರ್ಟ್ ಆಗ್ಬಹುದು. ಈಗ ನೀವು ಡೆಸ್ಕ್ಟಾಪ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ನಿಮ್ಮ ಫೋನಲ್ಲಿ ಇರುವಂತ ಒಂದು ಚಾಟ್ ಹಿಸ್ಟ್ರಿ ಏನಿದೆ, ಚಾಟಿಂಗ್ ಇದೆ, ಏನಿದೆ, ವಾಟ್ಸ್ಆಪ್ ಏನಿದೆ, ಅದನ್ನ ನೀವು ಅಂದ್ರೆ ಮಲ್ಟಿಪಲ್ ಫೋನಲ್ಲಿ ಇರುತ್ತೆ, ಲ್ಯಾಪ್ ಅಲ್ಲಿ ಇರುತ್ತೆ. ಆ ತರ ಅಂದ್ರೆ ಡೆಸ್ಕ್ಟಾಪಿಗೂ ಸಪೋರ್ಟ್ ಆಗುತ್ತೆ. ಅದರ ಅರ್ಥ ಇನ್ಮೇಲಿಂದ ಮಲ್ಟಿಪಲ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ. ಇದೊಂದು ಒಳ್ಳೆ ವಿಷಯ ಅಂತಾನೆ. ವಾಟ್ಸ್ಆಪ್ ಅವ್ರದ್ದು ಆಕ್ಚುಲಿ ಫಸ್ಟ್ ಈ ಅಪ್ಡೇಟ್ ಇತ್ತು, ಅಂದ್ರೆ ಈ ಒಂದು ಫೀಚರ್ ಇತ್ತು. ಅದನ್ನ ಯಾಕೆ ಡಿಸೇಬಲ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಈಗ ಅಲೋ ಮಾಡಿದ್ದಾರೆ. ಮತ್ತೆ ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಈ ಒಂದು ಫೀಚರ್ನ ನೀವು ಎಂಜಾಯ್ ಮಾಡ್ಬೋದು. ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಹ್ಯುಂಡೈ ಐಯಾನಿಕ್ ಕಾರ್ ಬಗ್ಗೆ. ಇದೊಂದು ಎಲೆಕ್ಟ್ರಿಕ್ ಕಾರು, ಹ್ಯುಂಡೈ ಸ್ಪಿನ್ಸ್ ಐಯಾನಿಕ್ ಅಂತ. ಇದೊಂದು ಆಕ್ಚುಲಿ ಇದ್ರ ವಿಷಯ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಮೇಲೆ ವರ್ಕ್ ಮಾಡ್ತಿರೋದು. ಇದು ಸಪ್ರೇಟ್ ಆಯ್ತಾ, ಹ್ಯುಂಡೈ ಕಾರ್ಸ್ ಇಂದ ಸ್ವಲ್ಪ ಸಪ್ರೇಟ್ ಆಗಿ ನಿಂತ್ಕೊಂಡು ವರ್ಕ್ ಮಾಡ್ತಿರೋಂಥ ಎಲೆಕ್ಟ್ರಿಕ್ ಮಾಡ್ಯುಲರ್ ಕಾರ್ ಏನಿದೆ, ಗ್ಲೋಬಲ್ ಮಾಡ್ಯುಲರ್ ಕಾರ್ ಏನಿದೆ, ಅದ್ರ ಮೇಲೆ ಸಪ್ರೇಟ್ ಆಗಿ ವರ್ಕ್ ಮಾಡ್ತಿರೋಂಥ ಒಂದು ಕಂಪ್ನಿ ಆಗಿದೆ. ಹ್ಯುಂಡೈ ಅವ್ರದ್ದು 3 ಎಲೆಕ್ಟ್ರಿಕ್ ಕಾರ್ಸ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ನೋಡೋಕ್ಕೆ ಒಂಥರ ಟೆಸ್ಲಾ ಅವ್ರದ್ದಲ್ಲ, ಬಟ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಟೆಸ್ಲಾ ಅವ್ರನ್ನ ಬೀಟ್ ಮಾಡೋ ತರ ಏನಿಲ್ಲದೆ ಇದ್ರು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಫಾಸ್ಟ್ ಚಾರ್ಜಿಂಗ್ ನೆಲ್ಲ ಆಗುವಂಥದ್ದು. ಅಂದ್ರೆ ಈಗ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಕಾರ್ಸ್ ಇರುತ್ತೆ, ಅದು ಫಾಸ್ಟ್ ಚಾರ್ಜ್ ಆಗುತ್ತೆ ಇಲ್ಲೋ ಗೊತ್ತಿರಲ್ಲ. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಒಂದು ಫಾಸ್ಟ್ ಚಾರ್ಜಿಂಗ್ ಮಾಡುವಂತ ಒಂದು ಟೆಕ್ನಾಲಜಿನ ಇನ್ವಾಲ್ವ್ ಆಗಿರುತ್ತೆ. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಗೂಗಲ್ ಮ್ಯಾಪ್ ಆಪಲ್ iOS ವಾಚ್ ಮೇಲೆ, ಅಂದ್ರೆ ವಾಚ್ OS ಮೇಲೆ, ಇನ್ನು ಆಪಲ್ ವಾಚಸ್ ಅಲ್ಲಿ ಈ ಒಂದು ಫೀಚರ್ನ ಎನೇಬಲ್ ಆಗುತ್ತೆ. ಫಸ್ಟ್ ಆಕ್ಚುಲಿ ಇರಲಿಲ್ಲ, ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ತಿರ್ಲಿಲ್ಲ ಇವರು ಆಪಲ್ ವಾಚಲ್ಲಿ. ಇನ್ಮೇಲಿಂದ ಗೂಗಲ್ ಮ್ಯಾಪ್ನ ವಾಚಲ್ಲಿ ನಾವು ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಅಪ್ಡೇಟಿಂದ, ವಾಚ್ OS ಅಪ್ಡೇಟಿಂದ ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್, ಈಗ ಲಾಸ್ಟ್ ಅಪ್ಡೇಟ್ ಬಂದು Xbox ಸೀರೀಸ್ ಇಂದ S ಎಡಿಷನ್ ಏನಿದೆ, Xbox ಸೀರೀಸ್ S ಏನಿದೆ, ಅದರದ್ದೊಂದು ಲೀಕ್ಡ್ ಇಮೇಜಸ್ ಸಿಕ್ಕಿದೆ ಬಾಕ್ಸ್ ಪೀಸ್ ಜೊತೆಗೆ. ಅಂದ್ರೆ ನಾನು ಲಾಸ್ಟ್ ಅಪ್ಡೇಟ್ ಅಲ್ಲಿ ಹೇಳಿದಾಗೆ ಅದ್ರದ್ದು ಕಂಟ್ರೋಲರ್ಸ್ ಏನಿದೆ ಸೇಮ್ ಅದೇ ಡಿಸೈನ್ ಜೊತೆ ಬರ್ತಾ ಇದೆ. ಒಂದು ನೋಡೋಣ ಅದ್ರದ್ದು. ನಿಮಗೆ Xbox ಬಗ್ಗೆ ಅಲ್ದಲ್ಲೇ ಇದ್ರು ಸ್ಟೇಡಿಯಾ ಕಂಟ್ರೋಲರ್ ಬಗ್ಗೆ ಹೇಳಿದ್ದೀನಿ. ಇದಕ್ಕಿಂತ ಇದು ಆಕ್ಚುಲಿ ಇನ್ನೂ ಚೆನ್ನಾಗಿದೆ. ಅಂದ್ರೆ ಗೇಮಿಂಗ್ ಪ್ಲಾಟ್ಫಾರ್ಮ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಗೈಸ್, ಇವತ್ತಿನ ಅಪ್ಡೇಟ್ಸ್ ಇಷ್ಟ ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.